ಮಾರನಾಥ. ಇಂದು 28 ಜೂನ್ 2026. ಎಲ್ಲ ದೇವಜನರಿಗೂ ಭಾನುವಾರದ ಶುಭ ವಂದನೆ. ನತಾನಯೇಲನು ಒಳ್ಳೆದೇನಾದರೂ ನಜರೇತಿನಿಂದ ಬರುವುದುಂಟೆ ಅಂದಾಗ ಫಿಲಿಪ್ಪನು ಬಂದು ನೋಡು ಅಂದನು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 46ನೇ ವಾಕ್ಯ. ಗುರು ಶಿಷ್ಯ ಸಂಪ್ರದಾಯ ಅಥವಾ ಪರಂಪರೆ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿರುವ ಒಂದು ಪದ್ಧತಿಯಾಗಿದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಶಿಷ್ಯ ಸಂಬಂಧವು ಅತಿ ಪವಿತ್ರವೂ ನಿಸ್ವಾರ್ಥವೂ ಆಧ್ಯಾತ್ಮಿಕವಾದದ್ದು ಆಗಿದೆ. ಗುರುವು ಕೇವಲ ಶಿಷ್ಯನಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದಲ್ಲದೆ ಜ್ಞಾನದ ದಾರಿಯನ್ನು ತೋರಿಸಿ ಅವನ ವ್ಯಕ್ತಿತ್ವ ಮತ್ತು ನೈತಿಕ ಮೌಲ್ಯಗಳನ್ನು ರೂಪಿಸುವ ವಿಶೇಷ ಬಾಂಧವ್ಯವೂ ಆಗಿರುತ್ತದೆ. ಯಹೂದ್ಯರ ಸಂಸ್ಕೃತಿಯಲ್ಲಿ ಶಿಷ್ಯತ್ವವು ಗುರುವಿನ ಅಡಿಯಲ್ಲಿ ಅಂದರೆ ರಬ್ಬೂನಿಯ ಅಡಿಯಲ್ಲಿನ ಶಿಷ್ಯವೃತ್ತಿಯಾಗಿದ್ದು, ಇಲ್ಲಿ ಶಿಷ್ಯರು ಕೇವಲ ಧಾರ್ಮಿಕ ಗ್ರಂಥಗಳನ್ನು ಕಲಿಯುವುದು ಮಾತ್ರವಲ್ಲ, ಶಿಷ್ಯನಾದವನು ರಬ್ಬೂನಿಯನ್ನು ಅಕ್ಷರಿಕವಾಗಿ ಹಿಂಬಾಲಿಸುವವನು, ಅವರಿಗೆ ಸೇವೆ ಮಾಡುವವನು, ಹಳೆಯ ಒಡಂಬಡಿಕೆಯ ಭಾಗವಾಗಿರುವ ತೋರವನ್ನು ಅಂದರೆ ಮೋಶೆಯ ಧರ್ಮಶಾಸ್ತ್ರವನ್ನು ಕಂಠಪಾಠ ಮಾಡುವವನು, ಎಲ್ಲವನ್ನು ಕಲಿತು ಪ್ರಬುದ್ಧನಾದ ಮೇಲೆ ತನ್ನದೇ ಆದ ಶಿಷ್ಯ ವೃಂದವನ್ನು ರೂಪಿಸಿಕೊಳ್ಳುವವನು ಆಗಿರುತ್ತಾನೆ. ಯಹೂದ್ಯ ಸಂಪ್ರದಾಯದಲ್ಲಿ ಶಿಷ್ಯರು ರಬ್ಬೂನಿಯರನ್ನು ಆರಿಸಿಕೊಳ್ಳುವಾಗ ಅವರು ತೋರಾದಲ್ಲಿ ಅಂದರೆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಪರಿಣಿತಿ ಪಡೆದವರನ್ನು, ಯೆಹೋವನು ಮೋಶೆಯ ಮೂಲಕ ಕೊಡಲ್ಪಟ್ಟ ಆಜ್ಞೆಗಳಿಗೆ ಅನುಸಾರವಾಗಿ ನಡೆಯುವಂಥವರನ್ನು ರಬ್ಬೂನಿಗಳಾಗಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ಯೇಸುಸ್ವಾಮಿಯು ತನ್ನ ಐಹಿಕ ಸೇವೆಯನ್ನು ಆರಂಭಿಸುವಾಗ ಶಿಷ್ಯಂದಿರ ಆಯ್ಕೆಯಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ಮಾಡಿರುವಂಥದ್ದಾಗಿ ನಾವು ನೋಡುತ್ತೇವೆ. ಮತ್ತಾಯ, ಮಾರ್ಕ ಮತ್ತು ಲೂಕನ ಸುವಾರ್ತೆಗಳನ್ನು ನಾವು ಕಲಿಯುವಾಗ ಯೇಸು ತಾನೇ ಮುಂದಾಗಿ ಹೋಗಿ ಶಿಷ್ಯರನ್ನು ಆಯ್ಕೆ ಮಾಡುವುದಾಗಿ ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 18ರಿಂದ 22 ವಾಕ್ಯಗಳನ್ನು ನಾವು ಕಲಿಯುವಾಗ ಅಲ್ಲಿ ಬರೆದಿರುವಂಥದ್ದು, ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವ ಅಣ್ಣ ತಮ್ಮಂದಿರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸಿಮೋನ ಮತ್ತು ಅವನ ತಮ್ಮನಾದ ಆಂದ್ರೆಯ, ಅವರು ಬೆಸ್ತರು. ಆತನು ಅವರಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಅಲ್ಲಿಂದ ಮುಂದಕ್ಕೆ ಹೋಗಿ ಜೆಬೆದಾಯನ ಮಕ್ಕಳಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ತಮ್ಮ ತಂದೆಯಾದ ಜೆಬೆದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನು ಕರೆದನು. ಕೂಡಲೇ ಅವರು ತಮ್ಮ ದೋಣಿಯನ್ನು ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಕಾಣುವಂಥದ್ದು, ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಮನುಷ್ಯನನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 43ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಮರುದಿನ ಯೇಸು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನು ಕಂಡುಕೊಂಡು ನನ್ನನ್ನು ಹಿಂಬಾಲಿಸು ಅಂದನು. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 13ರಿಂದ 15 ವಾಕ್ಯಗಳನ್ನು ನಾವು ಕಲಿಯುವಾಗ ಅಲ್ಲಿ ಬರೆದಿರುವಂಥದ್ದು, ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆದು ಆತನು 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ
ಸುವಾರ್ತೆಯನ್ನು ಸಾರುವುದಕ್ಕೆ ಕಳುಹಿಸುವೆನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. ಶಿಷ್ಯರಲ್ಲಿ ಯಾರು ಹೆಚ್ಚಿನವರು ಎಂಬ ಚರ್ಚೆಯು ಆರಂಭವಾದಾಗ ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದು, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು. ಯೇಸುವಿನ ಈ ವಿಧಾನವು ಇತರೆ ಯಹೂದ ರಬ್ಬುನಿಯರ ವಿಧಾನಗಳಿಗಿಂತ ವಿಭಿನ್ನವಾಗಿದ್ದು, ಯೇಸುಸ್ವಾಮಿಯು ಶಿಷ್ಯರನ್ನು ಆರಿಸಿಕೊಂಡದ್ದು ತನ್ನ ತರುವಾಯ ಯೆರೂಸಲೇಮ್ ಮೊದಲುಗೊಂಡು ಭೂಮಿಯ ಕಟ್ಟಕಡೆಯವರೆಗೆ ಆತನ ಸಾಕ್ಷಿಗಳಾಗಿರಬೇಕೆಂಬುದಕ್ಕಾಗಿ ಅಥವಾ ಶುಭವರ್ತಮಾನವನ್ನು ತಿಳಿಸುವುದಕ್ಕಾಗಿ. ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದ್ದು, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಮತ್ತಾಯ 28:19. ಪ್ರಿಯರೇ, ಕ್ರೈಸ್ತತ್ವದ ಶಿಷ್ಯತ್ವ ಅನ್ನುವಂಥದ್ದು ಕೇವಲ ಬಂದು ನೋಡುವುದು ಮಾತ್ರವಲ್ಲ, ಹೋಗಿ ಸಾರುವಂಥದ್ದು ಆಗಿದೆ. ಪ್ರಿಯರೇ, ನಾವು ಸಾರುವ ಶಿಷ್ಯರಾಗಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.